ನೋಡಿ, ಸಂಪುಟ ವಿಸ್ತರಣೆಯ ಸರ್ಕಸ್ ಅಂತೂ ಮುಗಿದಿದೆ. 19 ಜನ ನೂತನ ಸಚಿವರುಗಳ ಪ್ರಮಾಣ ವಚನ ಆಗಿ 4 ದಿನ ಆಗಿದೆ. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆಯ ಕಸರತ್ತು ಮುಂದುವರಿತಾ ಇದೆ. 19 ಜನ ನೂತನ ಸಚಿವರಿಗೆ ಯಾರಿಗೆ ಯಾವ ಖಾತೆ? ಒಂದಷ್ಟು ಜನ ಸಚಿವರುಗಳು ಬೇಡಿಕೆ ಇಟ್ಟಿದ್ದಾರೆ, ನಮಗೆ ಇಂಥದ್ದೇ ಖಾತೆ ಕೊಡಿ ಅಂತ ಹೇಳಿ. ಮತ್ತೊಂದಷ್ಟು ಜನ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು, ನಮ್ಮನ್ನು ಸಚಿವರನ್ನಾಗಿ ಮಾಡಿ ಸಾಕು, ನಾವು ಏನೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸೋದಕ್ಕೆ ರೆಡಿ ಅಂತ ಹೇಳಿ. ಹಾಗಾದರೆ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಈಗ ಖಾತೆ ಹಂಚಿಕೆಯ ಕಸರತ್ತು ಆರಂಭ ಆಗಿದೆ. ಹಾಗಾದರೆ ಯಾವ ಸಚಿವರಿಗೆ ಯಾವ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ? ಬಹುನಿರೀಕ್ಷಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ಸೋಮವಾರ ವಿಸ್ತರಣೆ ಆಯಿತು. ಸೋಮವಾರ ಸಾಯಂಕಾಲ 5 ಗಂಟೆಗೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಆಯಿತು. ಖಾಲಿ ಇದ್ದಿದ್ದು 20 ಸ್ಥಾನ, ಆದರೆ ಆಕಾಂಕ್ಷಿಗಳಿದ್ದಿದ್ದು 40ಕ್ಕೂ ಹೆಚ್ಚು. ಈಗಲೂ ಕೂಡ ಒಂದಷ್ಟು ಜನ ಬಂಡಾಯ ಎದ್ದಿದ್ದಾರೆ, ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅವರನ್ನು ಶಮನ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ರಾಜೀನಾಮೆ ಕೊಡ್ತಾರೆ, ವಾಪಸ್ ತಗೊಳ್ತಾರೆ, ಬಹಿರಂಗವಾಗಿ ಹೇಳ್ತಾರೆ, ಪಕ್ಷದ ಪರ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ, ನಾವೇನು ವಲಸಿಗರಲ್ಲ, ಪಕ್ಷದಲ್ಲೇ ಇದ್ದಂಥವರು, ನಮ್ಮನ್ನು ಪಕ್ಷ ಕಡೆಗಣಿಸಿದೆ ಅಂತ ಹೇಳಿ. ಸೊ ಅಂಥವರ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಖಾತೆ ಹಂಚಿಕೆಯ ಕಸರತ್ತು ಆರಂಭ ಆಗಿದೆ. ಹಾಗಾದರೆ ಯಾವ ಯಾವ ಸಚಿವರುಗಳಿಗೆ, 19 ಸಚಿವರುಗಳಿಗೆ ಯಾವ ಯಾವ ಖಾತೆಯನ್ನು ಕೊಡಲಾಗಿದೆ? ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿರೋದು ಒಟ್ಟು 33 ಜನ ಸಚಿವರು. ಇನ್ನೊಂದು ಸ್ಥಾನ ಖಾಲಿ ಇದೆ. ಒಂದು ಸ್ಥಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡ್ತಾರ, ನಯನ ಮೋಟಮ್ಮ ಅವ್ರಿಗೆ ಕೊಡ್ತಾರ, ಗಾಯತ್ರಿ ಶಾಂತೇಗೌಡರಿಗೆ ಕೊಡ್ತಾರ, ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಕೊಡ್ತಾರ, ಆರತಿ ಕೃಷ್ಣ ಅವ್ರಿಗೆ ಕೊಡ್ತಾರ, ಉಮಾಶ್ರೀ ಅವ್ರಿಗೆ ಕೊಡ್ತಾರ, ಅಥವಾ ಅಚ್ಚರಿ ವ್ಯಕ್ತಿಗೆ ಶಾಸಕರು ಕೊಡುವಂತಹ ಸಾಧ್ಯತೆಗಳಿದೆಯಾ? ಅದಕ್ಕೂ ಇನ್ನೊಂದು ದಿನ, ಇವತ್ತು ಅಥವಾ ನಾಳೆಯಲ್ಲಿ ತೆರೆ ಬೀಳತ್ತೆ. ಹಾಗಾದರೆ ಯಾವ ಯಾವ ಖಾತೆಯನ್ನು ಕೊಡಲಾಗತ್ತೆ? ಸಂಭಾವ್ಯ ಪಟ್ಟಿಯನ್ನು ನೋಡ್ತಾ ಹೋಗೋಣ. ನೂತನ ಸಚಿವರ ಸಂಭಾವ್ಯ ಖಾತೆಗಳು: 1, PM ನರೇಂದ್ರ ಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಕೊಡುವಂತಹ ಸಾಧ್ಯತೆ ಇದೆ PM ನರೇಂದ್ರ ಸ್ವಾಮಿ ಅವರಿಗೆ. ಹಾಗೆ ಬಸವರಾಜ ರಾಯರೆಡ್ಡಿ, ಕಾನೂನು ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ, ಪ್ರವಾಸೋದ್ಯಮ ಖಾತೆ. ಇನ್ನು ಚಾಮರಾಜನಗರ ಕ್ಷೇತ್ರದ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಹಾಗೆ ರೇಷ್ಮೆ ಖಾತೆ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು SS ಮಲ್ಲಿಕಾರ್ಜುನ್ ಅವರು ತೋಟಗಾರಿಕೆ ಹಾಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆ. ಎನ್ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅರಸೀಕೆರೆ ಶಾಸಕರಾದಂತಹ KM ಶಿವಲಿಂಗೇಗೌಡ ಅವರಿಗೆ ವಸತಿ ಖಾತೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಲಕ್ಷ್ಮಣ್ ಸವದಿ ಸಹಕಾರ ಹಾಗೂ ಸಕ್ಕರೆ ಖಾತೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಕೊಡುವ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಖಾನ್ ವಕ್ಫ್, ಹಜ್ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಕೊಡುವ ಸಾಧ್ಯತೆ ಇದೆ. KN ಬಸವಂತಪ್ಪ ಪೌರಾಡಳಿತ ಖಾತೆ. ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ, ಕೃಷಿ ಮಾರುಕಟ್ಟೆ ಖಾತೆ. ಅಜಯ್ ಸಿಂಗ್ ಸಣ್ಣ ಕೈಗಾರಿಕೆ ಹಾಗೆ ಸಾರ್ವಜನಿಕ ವಲಯ ಉದ್ದಿಮೆಗಳು. ರುದ್ರಪ್ಪ ಲಮಾಣಿ ಅಬಕಾರಿ ಇಲಾಖೆ ಖಾತೆ. ಹಾಗೆ HC ಬಾಲಕೃಷ್ಣ ಮಾಗಡಿ ಶಾಸಕರು, HC ಬಾಲಕೃಷ್ಣ ಅರಣ್ಯ ಜೀವಿಶಾಸ್ತ್ರ ಮತ್ತೆ ಪರಿಸರ ಖಾತೆ. ರಿಜ್ವಾನ್ ಹರ್ಷದ್ ಉನ್ನತ ಶಿಕ್ಷಣ ಇಲಾಖೆ. ಬಳ್ಳಾರಿ ಬಿ ನಾಗೇಂದ್ರ ಮೀನುಗಾರಿಕೆ, ಬಂದರು, ಒಳನಾಡು, ಜಲ ಸಾರಿಗೆ. ಹಾಗೆ ಸಂತೋಷ್ S ಲಾಡ್ ಕಾರ್ಮಿಕ ಇಲಾಖೆ ಖಾತೆ. ಹಳದೆ ರಿಪೀಟ್ ಆಗೋ ಸಾಧ್ಯತೆ ಇದೆ. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. T ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಇಲಾಖೆ. ಈ 19 ಸಚಿವರಿಗೂ ಕೂಡ ಖಾತೆ ಹಂಚಿಕೆ ಇನ್ನೇನು ಫೈನಲ್ ಆಗೋದು ಒಂದೇ ಬಾಕಿ ಇದೆ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆಯ ಒಳಗಡೆ ಫೈನಲ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ.